ಸಿಂಪಲ್ ಆ್ಯಂಡ್ ಟೇಸ್ಟಿಯಾದಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ. ಒಂದೇ ಒಂದು ಈರುಳ್ಳಿ ಇದ್ದರೆ ಸಾಕು, ಈ ರೀತಿ ರುಚಿಯಾದಂಥ ರೈಸನ್ನು ನಾವು ಮಾಡ್ಕೋಬೋದು. ಮೊದಲು ಕಡಾಯಿ ಬಿಸಿ ಮಾಡಿಕೊಂಡು 2 ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ, ಸಾಸಿವೆ ಸಿಡಿದ ನಂತರ 10 ಗೋಡಂಬಿನ ಸೇರಿಸ್ತಿದ್ದೀನಿ. ಹಾಗೆ 2 ಕಡ್ಡಿ ಕರಿಬೇವನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಮಕ್ಳಿಗೆ ಮಾಡೋದಾದರೆ ಕಟ್ ಮಾಡಿ ಹಾಕ್ಕೊಳ್ಳಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಆದ ನಂತರ 2 ಈರುಳ್ಳಿ ಅಥವಾ ದೊಡ್ಡದಾದರೆ 1 ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಆನಿಯನ್ ರೈಸ್ ಅಲ್ವಾ, ಅಲ್ಲಲ್ಲೂ ನಮಗೆ ಈರುಳ್ಳಿ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ಟೌವನ್ನು ಸಿಮ್ಮಲ್ಲಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಪುಡಿಗಳೆಲ್ಲ ಹಾಕ್ಬಿಟ್ಟು ಒಂದೇ ಒಂದು ಈರುಳ್ಳಿ ಹಾಕಿ ಫಟ್ ಅಂತ ನಾವು ಲಂಚ್ ಬಾಕ್ಸನ್ನು ರೆಡಿ ಮಾಡ್ಕೋಬೋದು. ಈ ಥರ ಕಲರ್ ಚೇಂಜ್ ಆದ ನಂತರ ನಾವು ಬಿಡಿಬಿಡಿಯಾಗಿ ಮಾಡಿಟ್ಟಿರೋ ಅಂಥ ಅನ್ನ ಸೇರಿಸ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಅಂತಲ್ಲ, ರಾತ್ರಿ ಏನಾದರೂ ಅನ್ನ ಉಳಿದಿದ್ರೂ ಸಹ ಈ ರೀತಿ ಮಾಡ್ಕೋಬೋದು. ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ಟೌವನ್ನು ಹೈ ಫ್ಲೇಮ್ ಇಟ್ಟು ಕೈ ಬಿಡ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇರೋವಂಥ ರೈಸು ಇಬ್ರಿಗಾಗುತ್ತೆ, ಅಂದರೆ ಮಕ್ಕಳು ಅಥವಾ ಮೀಡಿಯಮಾಗಿ ತಿನ್ನೋರ್ಗಾದರೆ ಇಬ್ರಿಗಾಗುತ್ತೆ. ನೋಡಿದ್ರಲ್ಲ, ಸೂಪರಾಗಿ ಅಷ್ಟೇ ರುಚಿಯಾಗಿ ಆನಿಯನ್ ರೈಸ್ ರೆಡಿ ಆಗೋಯ್ತು. ಇದಕ್ಕೆ ಸೈಡ್ ಡಿಶೇ ಬೇಕಾಗೋದಿಲ್ಲ, ಹಾಗೆ ತಿನ್ಬೋದು. ಅದು ಲಂಚ್ ಬಾಕ್ಸ್ಗಾದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ಬಿಡಿ. ಲಂಚ್ ಬಾಕ್ಸ್ ಖಾಲಿಯಾಗಿ ಮನೆಗೆ ಬರೋದಂತೂ ಖಂಡಿತ ಫ್ರೆಂಡ್ಸ್. ಮನೇಲಿ ತರಕಾರಿನೇ ಇಲ್ಲ, ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಫಟಾಫಟ್ ಅಂತ ನಾವು ಈ ರೈಸನ್ನು ಮಾಡ್ಕೋಬೋದು. ಸಿಂಪಲಾಗಿ ಮಾಡ್ಬೋದು ಅಂತ ಟೇಸ್ಟ್ಗೇನು ಕಡಿಮೆ ಇರೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.